ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಭಗವತ್ ಚಿಂತನೆ ಪ್ರತಿ ದಿನ ಪ್ರತಿ ಕ್ಷಣ ಮಾಡಬೇಕು ಅಂತಾರೆ. ಆದರೆ ಈ ಒಂದು ಸರಳವಾದಂಥ ಒಂದು ವಿಧಾನವನ್ನು ನೀವು ಆಚರಣೆ ಮಾಡ್ತು ಅಂತಂದರೆ 24 ಅವರ್ಸು ನೀವು ಭಗವಂತನ ಒಂದು ಚಿಂತನೆ ಮಾಡಿದ ಹಾಗೆ ಆಗುತ್ತದೆ. ನೀವೇನೇನೋ ಸಂಸಾರದಲ್ಲಿರ್ತೀರ, ಸಂಪಾದನೆ ಮಾಡೋದಲ್ಲಿರ್ತೀರ, ಖುಷಿ ಸಂತೋಷದಲ್ಲಿ ಮೈ ಮರೆತಿರ್ತೀರ. ಅರೆ ಭಗವಂತನ ಪ್ರಾರ್ಥನೆ ಯಾವಾಗ ಮಾಡ್ತೀರಾ ನೋಡಿ, ಪ್ರತಿನಿತ್ಯ ಒಮ್ಮೆಯಾದರೂ ಕೂಡ 2-3 ಬಾರಿಯಾದರೂ ಕೂಡ ಮಂತ್ರವನ್ನು ಹೇಳಬೇಕು. ಯಾವ ಮಂತ್ರ? ಯಾವುದಾದರೂ ಮಂತ್ರ 2-3 ಬಾರಿ. ನೋಡಿ, ಭಾಳಷ್ಟು ಜನ ನಂಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು, ಏನು ಹೇಳಿ, ಟೈಮ್ ಇಲ್ಲ ಅಂತ ಹೇಳಿ ದೇವರ ಮನೆಗೆ ಹೋಗಲ್ಲ ಮತ್ತು ಮಂತ್ರನೂ ಹೇಳಲ್ಲ. ನೋಡಿ, ಭಾಳ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ, ತಾಯಂದರು ಮಾಡ್ತಾ ಇರ್ತಾರೆ, ಗಂಡಂದರು ಕೆಲಸಕ್ಕೆ ಹೋಗೋ ಒಂದು ಬ್ಯುಸಿಲಿರ್ತಾರೆ. ನೀವೇನು ಮಾಡಬೇಕು ಅಂತಂದರೆ, ಅದಕ್ಕೆ ಏನು ಮಾಡ್ತಾಯಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ ಹೇಳಬೇಕು. ಅಂದರೆ ನೀವು ಯಾವುದಾದ್ರೂ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮಂತ್ರ ಹೇಳ್ಬಿಡ್ತು ಅಂತಂದರೆ ಸಂಪೂರ್ಣ 24 ಅವರ್ಸು ನೀವು ಭಗವತ್ ನಾಮ ಸ್ಮರಣೆ ಮಾಡ್ದಂಗೆ ಆಗತ್ತೆ, ತಿಳ್ಕೊಳ್ಳಿ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ಬಿಟ್ಟಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿ ದೇವೋಭವ ಅಂತ ಹೇಳ್ಬಿಡ್ತಾಯಿದ್ರು. ಮಲ್ಕೊಳ್ಬೇಕಾದ್ರೂ ಕೂಡ ಮಂತ್ರ, ಸ್ನಾನ ಮಾಡಬೇಕಾದ್ರು ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಥರ ಹೇಳ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಊಟ ಮಾಡೋಕ್ಕಿಂತ ಮುಂಚೆ, ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾ ದೇಹಿ ಚ ಪಾರ್ವತಿ. ನೋಡಿ, ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ ಇದೆ. ಆದರೆ ಇದೆಲ್ಲ ಮಾಡೋದಕ್ಕೆ ನಿಮ್ಗೆ ಸಮಯಾವಕಾಶ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, ಯಾವುದಾದ್ರೂ ಮಂತ್ರ 2-3 ಬಾರಿ ಅಟ್ಲೀಸ್ಟ್ ನಿಮ್ಗೆ ಆಗಲಿಲ್ವಾ, ನಾಳೆಯಿಂದನೇ ಈ ಕ್ಷಣದಿಂದನೇ ಮಾಡಿ. ಓಂ ನಮಃ ಶಿವಾಯ ಅಂತ 3 ಸರಿ ಹೇಳಿ. ಮತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ನಮಃ, ಏನು ಒಂದು ಹೇಳ್ಬಿಟ್ಟು ಬನ್ನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಓಂ ನಮಃ ಶಿವಾಯ ಅಂತ ಹೊಟ್ಟೆ ಶಿವ ತೃಪ್ತ, ಊಟ ಆದ ತಕ್ಷಣ ಶಿವ ತೃಪ್ತನಾದ ಅಂತ, ದೇಹವೇ ದೇವರಲ್ವಾ, ಶಿವ ತೃಪ್ತ ಅಂತ ಹೊಟ್ಟೆ ಸವರ್ತ ಸಂಪೂರ್ಣವಾಗಿ ಜೀರ್ಣ ಆಗಿಬಿಡ್ತಾ ಇತ್ತು. ಹಾಗಾಗಿ ನೀವು
24 ಗಂಟೆ ಭಗವತ್ ನಾಮ ಸ್ಮರಣೆಯಲ್ಲಿರಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, 2-3 ಮಲ್ಕೊಳ್ಳೋಕ್ಕಿಂತ ಮುಂಚೆ 2-3 ಬಾರಿ ಹೇಳಿದ್ರೆ ಸಾಕು. 2-3 ಮಂತ್ರಗಳು, ಒಂದೇ ಮಂತ್ರ, ನಿಮ್ಮ ಮನೆ ದೇವ್ರ ಮಂತ್ರ ಯಾವುದಾದ್ರೂ ಮಂತ್ರನ ಹೇಳ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಾಗ್ತೀರಾ ಅಂತ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ ಲಕ್ಷ ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ, ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂತಂದರೆ ಏನು ಮಾಡಬೇಕು, ಯಾಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಅಂತಂದರೆ, ಒಂದು ಎಕ್ಸೆಸ್ ಆಫ್ ಹೀಟಿಂದ ಬರುತ್ತೆ. ಮತ್ತು ಎಕ್ಸೆಸ್ ಆಫ್ ಹೀಟ್ ಇದ್ರೂ ನಡೆಯುತ್ತೆ, ಆದರೆ ನೀವು ಹೊರಗಡೆ ಆಹಾರವನ್ನು ಸೇವನೆ ಮಾಡಿದೆ, ಹೊರಗಿನ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಇನ್ನೂ ರಾಂಗ್ ಫುಡ್ ಅಂತ ಇರ್ತವೆ ಕೆಲವೊಂದರು. ಈ ಮೊಸರನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದು, ಸೈಡಲ್ಲಿ ತುಪ್ಪ ಹಾಕ್ಕೊಂಡು ಅಲ್ವಾ, ಇದು ಕೂಡ ರಾಂಗ್ ಪ್ರಾಬ್ಲಮ್. ಅಂದರೆ ಈ ಥರ ರಾಂಗ್ ಇದರಿಂದನೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಬರುತ್ತೆ. ಮತ್ತು ಹೆಚ್ಚು ಬಿಸಿಲರಿ ವಾಟರನ್ನ ಕುಡಿಯೋದ್ರಿಂದ, ಅಂದರೆ ಸ್ವಲ್ಪ ಕ್ಲೋರಿನ್ ಹಾಕಿರ್ತಾರೆ ಅದರಲ್ಲಿ, ಎಷ್ಟು ದಿನ ಆದರೂ ಕೂಡ ಏನೂ ಆಗಬಾರ್ದು ಅಂತ, ಆದಿದ್ರೂ ಕೂಡ ಇದು ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಂಡುಬರುತ್ತೆ. ಅದಕ್ಕೋಸ್ಕರ ಯಾವ ಒಂದು ಮುದ್ರೆಯನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮತ್ತು ಗ್ಯಾಸ್ಟ್ರಿಕ್ಗೆ ಏನಿಲ್ಲ, ಸಿಂಪಲ್ಲಾಗಿ ನೀವು ಎಂಥ ಗ್ಯಾಸ್ಟ್ರಿಕ್ ಸಮಸ್ಯೆ ನಮ್ಮ ಒಂದು ಶಿಬಿರಕ್ಕೆ ಅಟೆಂಡ್ ಮಾಡಿ, ಕ್ಯೂರ್ ಆಗಿಬಿಡ್ತದೆ. ವರ್ಷಾನುಗಟ್ಟಲೆ ಸಿರಪ್ ತೊಗೊಂಡ್ರೂ ಕೂಡ ಗುಣ ಆಗದಿರೋಂಥದ್ದು ನಮ್ಮ ಒಂದು ಇದರಲ್ಲಿ ಗುಣ ಆಗುತ್ತೆ. ಯಾವುದೇ ಕಾಯಿಲೆ ಆಗಿದೆ, ಅದು ಏನು ಅಂತ ಚಿಟ್ಟಿಗೆ ಇದನ್ನು ತೊಗೊಳ್ಳಿ ಸಾಕು, ಯಾವುದು ಏಲಕ್ಕಿ ಪೌಡರ್ನ ಚೆನ್ನಾಗಿ ಅರೆದ್ಬಿಟ್ಟು ಸ್ವಲ್ಪ ಬಾಯಲ್ಲಿ ಚಿಟಿಕೆ ಹಾಕ್ಕೊಂಡು ನೀರು ಕುಡೀರಿ, ಅಥವಾ ಹಾಗೆ ಅದನ್ನು ಚಿಪ್ತಾ ಒಳಗಡೆ ನೀವು ಸೇವನೆ ಮಾಡ್ತು ಅಂತಂದ್ರೂ ಕೂಡ ಅದು ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊರಟೋಗ್ಬಿಡ್ತದೆ. ಜೊತೆಗೆ ಇದೊಂದು ಮುದ್ರೆಯನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗಿ. ಯಾವ ಒಂದು ಮುದ್ರೆ ಅಂತಂದರೆ ಹೃದಯ ಮುದ್ರೆಗೆ ಜೊತೆಗೆ ಅಪಾನ ಮುದ್ರೆ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರ, ತೋರ್ಬೆರಳು ಕಿರುಬೆರಳು ನೇರವಾಗಿರುವಂಥ ಎಚ್ಚರ ವಹಿಸಬೇಕು. ಇದನ್ನು ಜಸ್ಟ್ 15 ನಿಮಿಷಗಳ ಕಾಲ ಮಾಡ್ತಂದರೆ ಯಾವುದೇ ರೀತಿಯಂಥ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇಮ್ಮಿಡಿಯೇಟಾಗಿ. ನೀವು ಇವಾಗ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ಬಿಟ್ಟು ನೀವು ಇದನ್ನು ನೀವು ಮಾಡಿ ವಿತಿನ್ 20-25 ಮಿನಿಟ್ಸ್, ಮತ್ತು ಹೊಟ್ಟೆ ನೋವಿದ್ರೂ ಕೂಡ ಇದು ಹೊರಟೋಗ್ಬಿಡ್ತದೆ. ಅದು ನಾನು ಹೇಳುವಂಥ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂಥ ಒಂದು ರೆಮಿಡಿನ ಇಟ್ಕೊಂಡು ಮಾಡ್ತು ಅಂತಂದ್ರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ ಅಲ್ಲ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಮಾಟ ಮಂತ್ರ ಆಗಿತ್ತು ಅಂತಂದರೆ ಈ ತಂತ್ರ ನಿಮಗೆ 100% ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ಮಾಟ ಮಂತ್ರ ಆಗಿದ್ರೂ ಕೂಡ ಪಟ್ಟಂತ ಹೊರಟೋಗ್ಬಿಡ್ತದೆ. ನಿಮ್ಗೆ ಯಾವುದೇ ರೀತಿಯಂಥ ಒಂದು ತೊಂದರೆ ಆಗೋದಿಲ್ಲ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಡಿ. ನೋಡಿ, ಮಾಟ ಮಂತ್ರ ವಾಮಾಚಾರ ಆಗಿತ್ತು ಅಂತಂದರೆ ಏನಿಲ್ಲ, ತುಂಬ ಸರಳವಾಗಿ ನೀವು ನಿಮ್ಮ ಮೇಲೆ ಆ ಒಂದು ವೈಬ್ರೇಷನ್ನು ನಿಮ್ಮ ಮೇಲೆ ಕೂತಿರುತ್ತೆ, ಅದು ನಿಮಗೆಲ್ಲ ತೊಂದರೆ ಮಾಡ್ತಾ ಇರುತ್ತೆ. ಆ ವೈಬ್ರೇಷನ್ನ ಕಿತ್ತು ಬಿಸಾಕಬೇಕು. ಅದಕ್ಕೋಸ್ಕರ ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಏನು ಅಂತಂದರೆ, ಒಂದು ಭತ್ತದ ಹರಳನ್ನು ತೆಗೆದುಕೊಳ್ಳಿ. ಅಂದರೆ ಭತ್ತದ ಹರಳು ಅಂದರೆ ಭತ್ತ, ಇದು ಗಂಧಗೆಣ್ಣಿ, ಅಕ್ಕಿ ಇರಬಾರ್ದು, ಭತ್ತನೇ ಆಗಿರಬೇಕು.
ಇದಕ್ಕೆ ಬೇಕಾಗಿರೋದು, ಈ ತಂತ್ರಕ್ಕೆ ಬೇಕಾಗಿರೋದು ಭತ್ತ ಮತ್ತು ಬೇವಿನ ಸೊಪ್ಪು, 1 ಹಿಡಿಯಷ್ಟು ಬೇವಿನ ಸೊಪ್ಪು, ಮತ್ತು ತುಳಸಿ 1 ಹಿಡಿಯಷ್ಟು ತುಳಸಿ, ಮತ್ತು 21 ಗರಿಕೆ ಹುಲ್ಲು. ಗೊತ್ತಲ್ಲ, ಇದೆಲ್ಲ ತುಂಬ ದೈವಶಕ್ತಿ ಇರುವಂಥದ್ದು, ಗೊತ್ತಲ್ಲ. ಇದನ್ನು ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ, ಒಂದು ಕಪ್ಪು ಬಟ್ಟೆ ತೊಗೊಳ್ಳಿ. ಆ ಕಪ್ಪು ಬಟ್ಟೆಯ ಮೇಲೆ ನೀವೇನು ಮಾಡಿ ಅಂತಂದರೆ, ಭತ್ತದ 1 ಹಿಡಿ ಭತ್ತದ ಹರಳಲ್ಲ, ಭತ್ತದ ಹರಳು ಅಂತಂದರೆ ಈ ಹೋಮಕ್ಕೆ ಹಾಕ್ತಾರಲ್ಲ ಅದಲ್ಲ, ಭತ್ತನೇ ತಗೊಳ್ಳಿ. ಮತ್ತು 1 ಹಿಡಿ ಬೇವಿನ ಸೊಪ್ಪು, 1 ಹಿಡಿ ಕೈ ಒಂದು ಹಿಂಗೆ ಹೇಳಿದ್ರೆ 1 ಹಿಡಿ ಎಷ್ಟು ಬರಬೇಕು ಮುಷ್ಟಿ ಮಾಡ್ತು ಅಂತಂದರೆ, ಮತ್ತು 21 ಗರಿಕೆ ಹುಲ್ಲು, ಮತ್ತು ಕಪ್ಪು ಸಾಸಿವೆ, ಮತ್ತು ಕಾಳು ಮೆಣಸು. ಕಪ್ಪು ಸಾಸಿವೆನೂ ಕೂಡ 1 ಹಿಡಿಯಷ್ಟನ್ನು ಇರಬೇಕು. ಸ್ವಲ್ಪ ದೊಡ್ಡದಾಗಿ ಬಟ್ಟೆ ತೆಗೆದುಕೊಳ್ಳಿ. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಈ ಕಪ್ಪು ಸಾಸಿವೆ ಮತ್ತು ಕಾಳು ಮೆಣಸು ಒಂದಿಷ್ಟು ಹಾಕಿ ಎಲ್ಲ ಕಪ್ಪದೇ ಇರಬೇಕು. ಇದು ನೆಗೆಟಿವನ್ನೆಲ್ಲ ಎಳೆಯುತ್ತೆ. ನೀವು ಏನು ಮಾಡಿ, ಗಂಟನ್ನು ಕಟ್ಟಬೇಕು. ಅದನ್ನು ಗಂಟನ್ನು ಕಟ್ಟಿ ಮನೆಯ 4 ಮೂಲೆಯಲ್ಲೂ ಪ್ರತಿದಿನ ಇಡಬೇಕು. ಗೊತ್ತಲ್ಲ, ಮನೇಲಿ ಯಾವುದು ರೂಮೇ ಇರಲಿ, ಇಡೀ ಒಂದು ಸೈಟ್ ವ್ಯವಹಾರ ತಗೋತಂದರೆ, ಒಂದು ಇಲ್ಲಿ ಬಾತ್ರೂಮ್ ಇರುತ್ತೆ, ಬಾತ್ರೂಮಲ್ಲಿ ಮೂಲೆ ಇತ್ತು ಅಂತಂದರೂ ಕೂಡ ನೀವು ಸ್ವಲ್ಪ ಅಟ್ಟದ ಮೇಲೆ ಇಡಿ, ಅಥವಾ ಮೇಲೆ ಒಂದು ಏನಾದ್ರು ಒಂದು ಈ ಮೊಳೆ ಹೊಡೆದ್ಬಿಟ್ಟು, ಅಥವಾ ಮತ್ತು ಮೊಳೆ ಹೊಡೆದಿಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ಮೇಲೆ ಈ ಅಟ್ಟ ಇತ್ತು ಅಂತಂದರೆ ನೀವು ಬ್ರಷು ಮತ್ತು ಇದನ್ನೆಲ್ಲ ಇಡ್ತೀರಲ್ಲಪ್ಪ, ಯಾವುದು ಈ ಕ್ಲೀನ್ ಮಾಡೋಂಥದ್ದು ವಸ್ತುಗಳು, ಆರ್ಪಿಕ್ಕು ಅದೆಲ್ಲ ಅಲ್ಲಿ ಇಟ್ಟರೂ ಕೂಡ ನಡೆಯುತ್ತೆ. ಅದೆಲ್ಲ ಪ್ರತಿದಿನ ಒಂದು ದಿನ ಮೂಲೆಯಲ್ಲಿ ಇಡಬೇಕು, ಆಮೇಲೆ ಇನ್ನೊಂದು ಮೂಲೆಯಲ್ಲಿ ಇಡಬೇಕು. ಆಮೇಲೆ ಆಗ್ನೇಯ ದಿಕ್ಕು ಗೊತ್ತಲ್ಲ, ಈಶಾನ್ಯ ಆಗ್ನೇಯ ಗೊತ್ತಲ್ಲ, ನೈಋತ್ಯ ಅದನ್ನು ಕುಬೇರ ಮೂಲೆ ಅಂತ ಕೂಡ ಇಡ್ತಾರೆ ಗೊತ್ತಲ್ಲ, ಮತ್ತು ವಾಯುವ್ಯ 4 ಮೂಲೆಗಳಲ್ಲಿ ಇಟ್ಟು ಕೊನೆಯ ದಿನ ನೀವೇನು ಮಾಡಬೇಕು ಅಂತಂದರೆ, ಒಂದಿನ ಇಟ್ಬಿಟ್ಟು ಬಿಟ್ಬಿಡಿ ಅಷ್ಟೇ, ನೀವು ಏನೂ ತಲೆ ಕೆಡಿಸ್ಕೊಬಿಡಿ ಗೊತ್ತಲ್ಲ. ಆಮೇಲೆ ನೀವೇನು ಮಾಡಿ ಅಂತಂದರೆ, ಅದನ್ನು ತೆಗೆದುಕೊಂಡು ಮಂಚದ ಕೆಳಗಡೆ, ನೀವು ಮಲಗಿರುವಂಥ ಮಂಚದ ಕೆಳಗಡೆ ಇಡಿ, ಅಥವಾ ಮಂಚದ ಕೆಳಗಡೆ ಸೀಲ್ ಆಗಿರುತ್ತು ಅಂತ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ನೆಗೆಟಿವು ಮಾಟ ಮಂತ್ರ ವಾಮಾಚಾರ ಏನೇ ಇತ್ತು ಅಂತಂದ್ರೆ ಸರ್ರ ಅಂತ ಎಳಿತಾ ಇರುತ್ತೆ ಆ ಒಂದು ಎನರ್ಜಿ ಗೊತ್ತಲ್ಲ. ಆಮೇಲೆ ಅದನ್ನು ತೆಗೆದುಕೊಂಡೋಗಿ ಈ ಸ್ವಲ್ಪ ಒಂದು ತಟ್ಟೆಯಲ್ಲಿ ತೆಗೆದುಕೊಂಡೆ ಅಕ್ಕಿಯನ್ನು ಹಾಕಿ, ಈ ಇದಿರೆಲ್ಲ ಇರುತ್ತಲ್ಲ ಒಳಗಡೆ ಗರಿಕೆ ಹುಲ್ಲು ಇದು ಎಲ್ಲ, ಅದಕ್ಕೆ ನೀವೇನು ಮಾಡಿದ್ದೆ, ಅಕ್ಕಿಗೆ ಅದನ್ನು ಮಿಕ್ಸ್ ಮಾಡಿ ಒಂದು ತಟ್ಟೆ ತೊಗೊಳ್ಳಿ, ತಟ್ಟೆಗೆ ಅಕ್ಕಿ ಹಾಕಿ ನೀವು ಈ ಗಂಟನ್ನು ಬಿಚ್ಚಿ ಅದ್ರ ಒಳಗಡೆ ಹಾಕಿ ಒಂದು 5-6 ಬಾಳೆಹಣ್ಣು ತೆಗೆದುಕೊಂಡು ನೀವು ಹಸುವಿಗೆ ತಿನ್ನಿಸಿ ಅಂತ ನಿಮ್ಮ ದೋಷ ಎಲ್ಲ ಅದು ಎಳ್ಕೊಳ್ಳುತ್ತೆ, ಅದು ಗೊತ್ತಲ್ಲ. ಅದನ್ನು ಮಾಡ್ಕೊಳ್ಳಿ. ನಿಮ್ಮದು ಯಾವುದೇ ರೀತಿಯಂಥ ಒಂದು ಮಾಟ ಮಂತ್ರ ಇತ್ತು ಅಂತಂದರೆ ಗೋಮಾತೆ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ಗೊತ್ತಲ್ಲ. ಅದು ನಿಮ್ಮನ್ನೆಲ್ಲ ಹೇಳ್ಕೊಂಡು, ಯಾಕಂದರೆ ನೆಗೆಟಿವ್ನ ಎಳೆಯುವಂಥ ಶಕ್ತಿ ಗೋಮಾತೆ ಮಾತ್ರ ಇರುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದಂಥ ಒಂದು ತಂತ್ರ, ಅದನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರು ಮಾಟ ಮಂತ್ರ ವಾಮಾಚಾರ ತಾಗಿದೆಯೋ ಅವ್ರಿಗೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ